ಕ್ರಾಂತಿ ನ್ಯೂಸ್ ಮಹಾಸ್ಫೋಟ. ರೋಣ ಇಂಜಿನಿಯರಿಂಗ್ ಕಚೇರಿಯಲ್ಲಿ ಮಧ್ಯರಾತ್ರಿ ಬಿಲ್ ಬಾಜಿ ಹಗರಣ ಬಯಲು. ಹಗಲಿನಲ್ಲಿ ನಾಪತ್ತೆ, ರಾತ್ರಿ ಹಣ ನುಂಗಲು ಪ್ರತ್ಯಕ್ಷ. ಕ್ಯಾಮೆರಾ ನೋಡಿ ಟಾಯ್ಲೆಟ್ ಸೇರಿದ ಇಂಜಿನಿಯರ್. ಅಧಿಕಾರಿಗಳ ಕರ್ಮಕಾಂಡ ರಾಷ್ಟ್ರ ಕ್ರಾಂತಿ ನ್ಯೂಸ್ನಲ್ಲಿ ಸಾಕ್ಷ್ಯ ಸಮೇತ ಲೈವ್. ನಮಸ್ಕಾರ ವೀಕ್ಷಕರೇ, ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್. ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿ ಈಗ ಭ್ರಷ್ಟಾಚಾರದ ಅಡ್ಡವಾಗಿ ಮಾರ್ಪಟ್ಟಿದೆಯೇ? ಸತತ 11 ದಿನಗಳ ಕಾಲ ಹಗಲಿನಲ್ಲಿ ಕಚೇರಿಗೆ ಬಾರದೆ ಸಾರ್ವಜನಿಕರನ್ನ ಅಲೆದಾಡಿಸಿದ ಈ ಮಹಾಶಯರು ಭಾನುವಾರ ಮಧ್ಯರಾತ್ರಿ ಕಚೇರಿಯಲ್ಲಿ ಏನ್ ಮಾಡ್ತಾ ಇದ್ರು ಗೊತ್ತಾ? ಮಾರ್ಚ್ ಎಂಡಿಂಗ್ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಪಾಸ್ ಮಾಡಿ ಕಮಿಷನ್ ನುಂಗಲು ಇಡೀ ಅಧಿಕಾರಿಗಳ ತಂಡವೇ ರಾತ್ರಿ 11 ಗಂಟೆಗೆ ಕಚೇರಿಯಲ್ಲಿ ಜಮಾಯಿಸಿತ್ತು. ನಮ್ಮ ತಂಡ ನಡೆಸಿದ ಮಿಡ್ ನೈಟ್ ಆಪರೇಷನ್ ಅಲ್ಲಿ ಇವರ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ನೋಡಿ ಇವತ್ತಿನ ಈ ವಿಶೇಷ ತನಿಖಾ ವರದಿ, ಮಧ್ಯರಾತ್ರಿಯ ಬಿಲ್ ದಂಧೆ. ಇದು ಮಾರ್ಚ್ 8 ಭಾನುವಾರ ರಾತ್ರಿ 11 ಗಂಟೆಯ ಸಮಯ. ರೋಣಾದ AEE ಕಚೇರಿ ಹಗಲಿನಲ್ಲಿ ಅನಾಥಾಲಯದಂತಿರುತ್ತೆ. ಆದ್ರೆ ರಾತ್ರಿ ಆದ್ರೆ ಸಾಕು, ಹಣದ ಹೊಳೆ ಹರಿಸಲು ಜಗಮಗಿಸುತ್ತದೆ. ಫೆಬ್ರವರಿ 27ರ ಜನತಾ ದರ್ಶನದಲ್ಲಿ ಇವರ ಗೈರು ಹಾಜರಿಯ ಬಗ್ಗೆ ನಾವು ದೂರು ಕೊಟ್ಟಿದ್ರು. ಎಳ್ಳಷ್ಟು ಭಯವಿಲ್ಲದ ಈ ಅಧಿಕಾರಿಗಳು ಈಗ ಕಳ್ಳರಂತೆ ರಾತ್ರಿ ಹೊತ್ತು ಕಚೇರಿ ತೆರೆದು ಕುಳಿತಿದ್ದಾರೆ. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಆದ ರಾಘವೇಂದ್ರ ಪುರೋಹಿತ್ ಹಾಗೂ ತಂಡ ಫೈಲ್ಗಳ ರಾಶಿಯ ಮುಂದೆ ಕುಳಿತು ಮಾರ್ಚ್ ಅಂತ್ಯದ ಕಾಮಗಾರಿಗಳ ಬಿಲ್ಗಳಿಗೆ ಸಹಿ ಹಾಕುತ್ತಿರುವುದು ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನಾವು ಪ್ರಶ್ನಿಸಿದ್ರೆ ಉತ್ತರ ಕೊಡಲಾಗಿದೆ. ತವಗಡಿಸಿದ ಪುರೋಹಿತ್ ತನ್ನ ಜೊತೆ ಬಂದಿದ್ದ ಆ ಬಿಳಿ ಬಟ್ಟೆಯ ನಿಗೂಢ ವ್ಯಕ್ತಿಯೊಂದಿಗೆ ಐಷಾರಾಮಿ ಕಾರು ಹತ್ತಿ ಪರಾರಿಯಾಗಿದ್ದಾರೆ. ಈ ಬಿಳಿ ಬಟ್ಟೆಯ ವ್ಯಕ್ತಿ ಕಾಂಟ್ರಾಕ್ಟರ್ಗಳ ಏಜೆಂಟ್ ಇರಬಹುದೇ? ಸಹಾಯಕ ಅಭಿಯಂತರು ಆದ ವಿಜಯ್ ಕುಮಾರ್ ಗೌಡರ್ ಅವರು ರಾಷ್ಟ್ರ ಕ್ರಾಂತಿ ನ್ಯೂಸ್ ಕ್ಯಾಮೆರಾ ಕಂಡ ಕೂಡಲೇ ಇಲಾಖೆಯ ಶೌಚಾಲಯಕ್ಕೆ ನುಗ್ಗಿ ಅಡಗಿಕೊಂಡಿದ್ದಾರೆ. ಒಬ್ಬ ಸರ್ಕಾರಿ ಅಧಿಕಾರಿಗೆ ಈ ಗತಿ ಬರಬೇಕಿತ್ತೆ? ಏನು ಎಷ್ಟೊತ್ತಿನಾಗ ಸರ? ಹಲೋ, ಎಷ್ಟೊತ್ತಿನಾಗ ಏನು ರೀ? ಅಲ್ಲ, ಗಂಟೆ ಎಷ್ಟಾಗೈತೆ ರೀ? ಸರ್ ನಮಸ್ತೆ. ಏನು ಸರ ಟೈಮ್ ಓವರ್ ಆದ್ರೆ ಯಾಕೆ? ಸರ್ಕಾರಿ ಸಮಯ ಮುಗಿದ್ರು ತೆಗೀದು ಯಾಕಂತ? ಹೌದು ರೀ, ತೆಗಿಬೋದಲ್ರಿ? ಅಲ್ಲ, ಓವರ್ ಟೈಮ್ನೊಳಗೆ ತೆಗಿಬೋದಲ್ರಿ? ಗಂಟೆ 10:30 ಐತೆ ರೀ. ಅಲ್ಲ, ಡೇ ಟೈಮ್ನೇ ಮಾಡ್ಕೊಳ್ಬೋದಲ್ರಿ? ಸರ್ಕಾರ ಅದರದೇ ಆದ ಒಂದು ನಿಯಮವನ್ನು ಪಾಲನೆ ಮಾಡಿರ್ತೈತಿ. ಅದೇ ವಿಶೇಷವಾಗಿ ರಜೆ ದಿನದೊಳಗೆ ಯಾಕೆ ನೀವು ನೈಟ್ ಬಂದು ತೆಗಿಬೇಕಂತ ನನ್ನ ಉದ್ದೇಶ. ಅಲ್ಲ, ಡೇ ಟೈಮ್ನಾಗ ಮಾಡ್ಕೊಳ್ಬೋದಲ್ರಿ? ಅದೇ ಸಂಡೇನೇ ಯಾಕೆ ತೆಗಿಬೇಕ್ರಿ? ಸಂಡೇನೂ ತೆಗಿಬೋದ್ರಿ? ನಮ್ಮ ಬೇಕಾಬಿಟ್ಟಿಯಾಗಿ ಬಂದು ಆಫೀಸ್ ಓಪನ್ ಮಾಡೋದು. ಆಫೀಸ್ ಅಂದ್ರೆ ನಿಮ್ಮ ಸ್ವತ್ತಲ್ಲಲ್ರಿ ಇದು? ಅದರದೇ ಆದ ಒಂದು ಸಮಯ ಇರ್ತೈತಿ. ಹಾಂ, ಸರ್ಕಾರ ಏನು ಸಮಯ ನಿಗದಿಪಡಿಸಿರುತ್ತೆ ಆ ಸಮಯದೊಳಗೆ ಅದನ್ನು ತೆಗಿಬೇಕು. ಅದೇ ಅನುಕೂಲ ಮಾಡ್ಬೇಕು ಸರ್. ಆ ರಜೆ ದಿನದೊಳಗೆ ಮಾಡಿಕೊಡೋದಂಗಿಲ್ಲಲ್ರಿ? ಅದರದೇ ಅದೊಂದು ಸಮಯ ಇರ್ತೈತಿ ಮಾಡ್ಕೊಡಕ್ಕೆ. ಹೌದು ರೀ, ಅದೇ ನಾವು ಸರ್ಕಾರದ ಮುಂದೆ ಹಿಡಿತೀವಿ. ಅದೇ ರೀ, ಅದು ಮುಂದೆ ಪ್ರೊಸೆಸ್ ಆಗ್ತೈತಿ. ಈಗ ನಾವೇನು ನಮಗೂ ಗೊತ್ತಿರೋದಿಲ್ಲ. ರಜೆ ದಿನ ಇವತ್ತು ಅದ್ರಾಗೂ ಸಂಡೇ ಬೇರೆ. ಈ ದಿನದೊಳಗೂ ನೀವು ತೆಗಿಬೋದಾ ಅಂತ ಕೇಳಕತ್ತೀನಿ. ಮಾಡ್ಬೋದ್ರಿ? ಎಸ್ ಸರ್, ಓಕೆ.
ನೋಡಿ ಬಂಧುಗಳೇ, ಇವತ್ತು ಈ ದಿನ ಸಂಡೇ ಅಂದರೂ ಕೂಡ ಸಂಬಂಧಿಸಿದ AEE ಅವರು ತಮಗೆ ಬೇಕಾಬಿಟ್ಟಿಯಾಗಿ ಸಾರ್ವಜನಿಕರ ಆಫೀಸನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಮಾಧ್ಯಮದವರು ಸಂಡೇ ದಿನವೂ ಓಪನ್ ಮಾಡ್ಬೋದಾ ಅಂತ ಪ್ರಶ್ನೆ ಮಾಡಿದಾಗ ಮಾಡ್ಬೋದು ರೀ, ಎಲ್ಲಿ ಗೆಜೆಟ್ನೊಳಗೆ ಪಾಸ್ ಐತೆ ಏನೈತೆ ಅಂತೇಳಿ ನಮಗೆ ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ನಿಮಗೆ ಎಷ್ಟೊತ್ತಿನಾಗ ಯಾರು ಬರ್ಲಿಕ್ಕೆ ಹೇಳಿದ್ದಪ್ಪ? ಸಾಹೇಬ್ರು ಮೊದಲೇ ತಿಳಿಸ್ತಾರೆ ಬನ್ನಿರಿ ಅಂತೇಳಿ. ಹಾಂ, ಮೊದಲೇ ತಿಳಿಸ್ತಾರ. ಸಮಯ ಸಂದರ್ಭ ಇವತ್ತು ಅದ್ರಾಗೂ ರಜೆ ದಿನ ಬೇರೆ. ಇಂಥ ಸಮಯದೊಳಗೆ ನೀವು ಬಂದು ಒಂದು ಸರ್ಕಾರಿ ಆಫೀಸನ್ನು ನಿಮಗೆ ಬೇಕಾಬಿಟ್ಟಿಯಾಗಿ ನೀವು ಸಂದರ್ಭಕ್ಕೆ ತಕ್ಕಂಗೆ ನೀವು ಬಳಕೆ ಮಾಡ್ತೀನಿ ಅನ್ನೋದಾದರೆ ಸರ್ಕಾರಿ ಸಮಯ ಹಾಕ್ಬೇಕು ರೀ, ಇಲ್ಲೇ ಮಲ್ಕೊಂಬಿಡ್ರಿ. ಹಲೋ ಸರ್, ಇವ್ರು ನೋಡ್ರಿ. ಇನ್ನು ಕಂಪ್ಯೂಟರ್ ಆಪರೇಟರ್ ಅನಿಲ್ ಕುಮಾರ್ ಗಾಢಗೊಳ್ಳಿ ಬಿಲ್ ಸಂಬಂಧಿತ ದಾಖಲೆಗಳನ್ನ ಮುಚ್ಚಿಡೋದ್ರಲ್ಲಿ ಮಗನಾಗಿದ್ರು. ಸಿಪಾಯಿ ಈರಣ್ಣ ಮಣ್ಣೇರಿ ಅವರೇ ಹೇಳುವಂತೆ ಈ ಅಧಿಕಾರಿಗಳೇ ಇವರನ್ನ ರಾತ್ರಿ ಕೆಲಸಕ್ಕೆ ಬರಲು ಆದೇಶಿಸಿದ್ದಾರೆ. ವೀಕ್ಷಕರೇ, ಹಗಲಿನಲ್ಲಿ ಬಡ ರೈತರು ಬಸ್ ಚಾರ್ಜ್ ಹಾಕೊಂಡು ಕೆಲಸಕ್ಕೆ ಬಂದ್ರೆ ಇವರು ಸೀಟಿನಲ್ಲಿ ಇರುವುದಿಲ್ಲ. ಆದರೆ ಮಾರ್ಚ್ ಅಂತ್ಯದ ಕಮಿಷನ್ ಹಣದ ಆಸೆ ಬಂದಾಗ ಭಾನುವಾರವನ್ನು ಬಿಡದೆ ರಾತ್ರಿ 11 ಗಂಟೆಗೆ ಬಂದು ಬಿಲ್ ಪಾಸ್ ಮಾಡ್ತಾರೆ. ತಾವು ಬಂದಿರೋ ಉದ್ದೇಶ ಇಷ್ಟೊತ್ನಾಗ ಅದೇ ಏನು ಕೆಲಸ? ಹೌದು ರೀ. ಅಲ್ಲ, ರಜೆ ದಿನದೊಳಗೂ ನಾವು ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ನಿಮ್ಗೆ ಫೋನ್ ಮಾಡಿದ್ರೇನ್ರಿ? ಅಲ್ಲ, ಡೇ ಹೋಗಲಿ, ರಜೆ ಇದ್ದರೂ ಕೂಡ ಮಾಡ್ತಾರೆ ಅಂದ್ರೆ ಓಕೆ. ಸಾರ್ವಜನಿಕರ ಹಿತಾಸಕ್ತಿಗಾಗಿ ಮಾಡ್ತಾರೆ. ಡೇ ಸಮಯ 11 ಗಂಟೆ ರೀ. ಈಗ ಅಧಿಕಾರಿಗಳಿಗೆ ಸಂಬಂಧಿದ್ದಾರೆ. ಪ್ರತಿದಿನ ಬರ್ತಾರೇನ್ರಿ ಅಧಿಕಾರಿಗಳು? ಬರದೇ ಇರೋದಕ್ಕೆ ಸಂಡೇ ಬಂದು ಬಿಲ್ಲಿಗೇನು ಸೈನ್ ಮಾಡಬೇಕು ಮಾಡಿ ಹೊಂಟಿದ್ದಾರೆ ನೈಟ್ ಬಂದು. ಇದು ಜನದ್ರೋಹವಲ್ಲದೆ ಮತ್ತೇನು? ತನಿಖೆಯ ಭೀತಿಯಿಂದ ಮತ್ತು ದಾಖಲೆಗಳನ್ನ ತಿದ್ದುವ ಉದ್ದೇಶದಿಂದಲೇ ಇವರು ರಾತ್ರಿ ಹೊತ್ತು ಕಚೇರಿ ತೆರೆದಿದ್ದಾರೆ ಎಂಬುದು ಸ್ಪಷ್ಟವಾಗ್ತಾ ಇದೆ. ಈ ಅಖಂಡ GPS ಸಾಕ್ಷ್ಯಗಳು ಮತ್ತು ವಿಡಿಯೋಗಳನ್ನ ನಾವು ಜಿಲ್ಲಾಧಿಕಾರಿಗಳಿಗೆ, ಸಿಇಒ ಅವರಿಗೆ ಮತ್ತು ಲೋಕಾಯುಕ್ತಕ್ಕೆ ತಲುಪಿಸ್ತಾ ಇದ್ದೇವೆ. ಈ ಭ್ರಷ್ಟ ಅಧಿಕಾರಿಗಳ ತಂಡವನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಿ ತನಿಖೆ ಮಾಡಬೇಕು. ಅಲ್ಲಿಯವರೆಗೂ ರಾಷ್ಟ್ರಕ್ರಾಂತಿ ನ್ಯೂಸ್ ಈ ಹೋರಾಟ ನಿಲ್ಲಿಸುವುದಿಲ್ಲ. ನಿಮ್ಮ ಹೆಮ್ಮೆಯ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ.